ನಮಸ್ಕಾರ ಎಲ್ಲರಿಗೂ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ನಾನು ಇಲ್ಲಿ ರೆಡಿ ಆಗ್ಬಿಟ್ಟು ಅಣ್ಣಂಗೋಸ್ಕರ ಕಾಯ್ತಾ ಇದ್ದೆ. ಅಣ್ಣ ಬಂದ. ಅಣ್ಣಂಗೂ ಇವತ್ತು ಡ್ಯೂಟಿ ಇರಲಿಲ್ಲ. ಸೊ ಅಣ್ಣನೂ ಫ್ರೀ ಇದ್ರು, ನಾನು ಫ್ರೀ ಇದ್ದೆ. ಅಣ್ಣ ಕೇಳಿದ್ರು ಆಚೆ ಎಲ್ಲಿಗಾದ್ರೂ ಹೋಗೋಣ ಅಂತ. ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನೋ ಥರ ನನಗೂ ಹಂಗೆ ಅನ್ನಿಸ್ತಿತ್ತು. ಸೊ ನಾವಿಬ್ರು ಆಚೆ ಹೊರಟ್ವಿ. ಹಾಗೆ ಅಣ್ಣ ಅಂದು ಸ್ವಲ್ಪ ಪೆಟ್ರೋಲ್ ಹಾಕಿಸ್ಕೊಂಡು ಬರೋಣ ಅಂತ. ಮಳೆಗಾಲ ಇರೋದ್ರಿಂದ ನಾನು ಎಲ್ರಿಗೂ ಹೇಳೋದು ಸೇಫಾಗಿ ಗಾಡಿ ಓಡಿಸಿ ಅಂತ. ಸೊ ನಾವು ಪೆಟ್ರೋಲ್ ಬಂಕಿಗೆ ಬಂದು ಪೆಟ್ರೋಲ್ ಹಾಕಿಸ್ಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ಹೋಗ್ತಾ ಅಣ್ಣ ಹೇಳಿದ್ರು, ನೀನು ಮೊನ್ನೆ ಒಂದು ಫೋಟೋಸ್ ಹಾಕಿದ್ಯಲ್ಲ ಆ ಜಾಗಕ್ಕೆ ಹೋಗೋಣ ಅಂತ. ನಾನೊಂದು ರೀಸೆಂಟಾಗಿ ವ್ಯೂ ಪಾಯಿಂಟಿದು ವಿಡಿಯೋ ಮತ್ತು ಫೋಟೋಸ್ ಹಾಕಿದ್ದೆ, ಅಲ್ಲಿಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾನು ಅಣ್ಣ ಅಲ್ಲಿಗೆ ಹೊರಟ್ವಿ. 5 ನಿಮಿಷ ಆದಮೇಲೆ ಅಣ್ಣನ ಮನ್ಸು ಚೇಂಜ್ ಆಗಿ ಮನೆಗೆ ಹೋಗೋಣ ಅಂದರು. ಮನೆಗೆ ಹೋಗೋಣ ಅಂದ್ಬಿಟ್ಟು ಈ ಮನುಷ್ಯ ಬೇರೆ ಯಾವುದೋ ರೋಡಲ್ಲಿ ಹೋಗ್ತಿದಾರಲ್ಲ ಅಂತ ನೋಡಿದ್ರೆ ಆಸಾಮಿ ಹೇಳೋದು ಬೇಡವಾ, ಎಲ್ಲಿ ಅಂತ ಕೇಳ್ತಾನೆ ಇದ್ದೀನಿ, ಒಂದು ಮಾತು ಹೇಳಿಲ್ಲ. ಸ್ವಲ್ಪ ಮುಂದೆ ಬಂದಮೇಲೆ ಗೊತ್ತಾಯ್ತು ನಾವೆಲ್ಗೋ ಹೋಗ್ತಿದ್ದೀವಿ ಅಂತ. ಕರೆಕ್ಟಾಗಿ ಗೆಸ್ ಮಾಡಿದೆ ಅಲ್ವಾ? ಸೊ ಅಲ್ಲಿಂದ ಮುಂದೆ ಬಂದಮೇಲೆ ಗೊತ್ತಾಯಿತು ನಾನು ತುಂಬ ಫೇವ್ರೆಟ್ ಜಾಗಕ್ಕೆ ಅಣ್ಣ ನನ್ನ ಕರ್ಕೊಂಬಂದಿದ್ರು ಅಂತ. ನನಗಂತೂ ತುಂಬ ಖುಷಿ ಆಯಿತು ಈ ಚಿಕ್ಕ ಚಿಕ್ಕ ವಿಚಾರಗಳನ್ನು ನೆನ್ಪಿಟ್ಕೊಂಡು ಫುಲ್ಫಿಲ್ ಮಾಡಿದ್ದು. ಅಲ್ಲಿ ಇನ್ನೊಂದು ಸರ್ಪ್ರೈಸಿಂಗ್ ವಿಷಯ ಕಾದಿತ್ತು. ಅದು ಏನಂತ ತಿಳ್ಕೊಬೇಕು ಅಂದರೆ ಪ್ಲೀಸ್ ಡೂ ವಾಚ್ ದಿಸ್ ಫುಲ್ ವಿಡಿಯೋ ಆನ್ ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.